ನಮಸ್ಕಾರ ವೀಕ್ಷಕರೇ, ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಬಿಗ್ ಬಾಸ್ ಸೀಸನ್ 11 ಮುಗಿಯೋ ಸಮಯ ಬಂದೇ ಬಿಡ್ತು. ಬಿಗ್ ಬಾಸ್ ಮುಗಿದ ನಂತರ ಕಲರ್ಸ್ ಕನ್ನಡದಲ್ಲಿ ಕಲರ್ಫುಲ್ ಸ್ಟೋರಿಗಳು ಬರೋದಕ್ಕೆ ಸಿದ್ಧವಾಗಿದೆ. ಈಗಾಗಲೇ ವಧು, ಯಜಮಾನ, ಮಜಾ ಟಾಕೀಸ್ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಪ್ರೋಮೋ ಬಿಡುಗಡೆ ಮಾಡಿದ್ದು ಪ್ರೋಮೋಗಳಂತೂ ಸಖತ್ ಕ್ಯೂರಿಯಸ್ ಮೂಡಿಸಿದೆ. ಈ ಒಂದು ವಿಡಿಯೋದಲ್ಲಿ ವಧು ಧಾರಾವಾಹಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಡಿವೋರ್ಸ್ ಲಾಯರ್ನ ಮದುವೆ ಕತೆ ಅನ್ನೋ ಒನ್ ಲೈನ್ ಸ್ಟೋರಿನೇ ಸಖತ್ ಡಿಫರೆಂಟ್ ಆಗಿದೆ. ಮೊದಲ ಪ್ರೋಮೋ ಬಿಟ್ಟಾಗ ನಾಯಕಿ ಹಾಗೂ TN ಸೀತಾರಾಮ್ ಅವರ ಸಂಭಾಷಣೆಯಿಂದಲೇ ವೀಕ್ಷಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಒಂದು ಪ್ರೋಮೋದ ಮೇಕಿಂಗ್ ನಮ್ಮ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಪೇಜ್ನಲ್ಲಿ ಲಭ್ಯವಿದ್ದು ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಕಥಾನಾಯಕಿ ವಧುವಿಗೆ ತಕ್ಕನಾದ ವರನನ್ನ ಹುಡುಕಾಟದಲ್ಲಿ ನಾಯಕಿಯ ಕುಟುಂಬವಿದ್ರೆ ರಿಚ್ ಬಿಸ್ನೆಸ್ ಮ್ಯಾನ್, ತಾಯಿಗೆ ತಕ್ಕ ಮಗನಾಗಿರುವ ಕಥಾನಾಯಕ ತನ್ನ ಮದುವೆ ಸಂಬಂಧ ಕಡಿದುಕೊಳ್ಳಲು ನಾಯಕಿ ಬಳಿ ಬಂದಿದ್ದಾನೆ. ಇದಿಷ್ಟು ಪ್ರೋಮೋದಲ್ಲಿರುವ ಕಂಟೆಂಟ್. ಹಾಗಾದ್ರೆ ಮುಂದೆ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಷ್ಟೇ ನಮಗೂ ಕೂಡ ಇದೆ. ಕತೆ ಅಂದಮೇಲೆ ನಾಯಕ ಹಾಗೂ ನಾಯಕಿ ಒಂದಾಗಬೇಕು. ಆದರೆ ಈ ಒಂದು ಕಥೆಯಲ್ಲಿ ನಾಯಕ ನಾಯಕಿ ಒಂದಾಗೋದೇ ಬಹುದೊಡ್ಡ ಸವಾಲಾಗಿ ಕಾಣ್ತಾ ಇದೆ. ಯಾಕಂದರೆ ಮಗಳ ಮದುವೆ ಬಗ್ಗೆ ಬಹಳಷ್ಟು ಕನಸು ಕಟ್ಕೊಂಡಿರುವ ವಧು ಅಪ್ಪ ತನ್ನ ಮಗಳನ್ನ ವಿಚ್ಛೇದಿತ ನಾಯಕನಿಗೆ ಕೊಟ್ಟು ಮದುವೆ ಮಾಡ್ತಾರ? ನಾಯಕ ಹಾಗೂ ಅವನ ಹೆಂಡತಿಗೆ ಡಿವೋರ್ಸ್ ಕೊಡಿಸುವ ಪ್ರೋಸೆಸ್ನಲ್ಲಿ ನಾಯಕ ಹಾಗೂ ನಾಯಕಿಗೆ ಲವ್ ಆಗುತ್ತಾ? ನಾಯಕ ಹಾಗೂ ನಾಯಕಿಗೆ ಲವ್ ಆದರೆ ನಾಯಕನ ಮೊದಲ ಹೆಂಡತಿ ಸುಮ್ಮನಿರ್ತಾಳ? ಹೀಗೆ ಹಲವಾರು ಆಯಾಮಗಳನ್ನು ಹೊತ್ತು ವಧು ನಿಮ್ಮ ಮುಂದೆ ಬರುವುದಕ್ಕೆ ಸಿದ್ಧವಾಗಿದೆ. ಇನ್ನು ತಾರಾಗಣದಲ್ಲೂ ಸಖತ್ ಸ್ಟ್ರಾಂಗ್ ಇರುವ ವಧು ನಾಯಕಿಯಾಗಿ ನೇತ್ರಾವತಿ ಖ್ಯಾತಿಯ ದುರ್ಗಶ್ರೀ ಅವರು, ನಾಯಕನಾಗಿ ಯಜಮಾನಿ ಹಾಗೂ ಲಕ್ಷಣ ಖ್ಯಾತಿಯ ಅಭಿಷೇಕ್ ಶ್ರೀಕಾಂತ್ ಕಾಣಿಸಿಕೊಳ್ಳುತ್ತಿದ್ದಾರೆ. ನಾಯಕನ ಕುಟುಂಬದಲ್ಲಿ ಅಮ್ಮನಾಗಿ ಖ್ಯಾತ ಹಿರಿಯ ನಟಿ ವಿನಯ ಪ್ರಸಾದ್ ಅವರು ಹಾಗೂ ನಾಯಕನ ಹೆಂಡತಿಯಾಗಿ ಗಟ್ಟಿಮೇಳ, ಮುದ್ದು ಮಣಿಗಳು ಹಾಗೂ ಮಹಾನಟಿ ಖ್ಯಾತಿಯ ಸೋನಿ ಮುಲೇವಾ ಅವರು ಕಾಣಿಸಿಕೊಳ್ತಿದ್ದಾರೆ. ನಾಯಕಿಯ ಕುಟುಂಬದಲ್ಲಿ ವಧುವಿನ ತಾಯಿಯಾಗಿ ಖ್ಯಾತ ಹಿರಿಯ ನಟಿ ಸುಧಾ ಬೆಳವಾಡಿ ಅವರು, ತಂದೆಯಾಗಿ ರವಿಶಂಕರ್ ಅವರು, ಮೊದಲ ತಂಗಿಯಾಗಿ ನಾಗನಿಧಿ ಅವರು ಹಾಗೂ ಕೊನೆ ತಂಗಿಯಾಗಿ ಚೈತನ್ಯ ಅವರು ಕಾಣಿಸಿಕೊಳ್ತಿದ್ದಾರೆ. ಇದಲ್ಲದೆ ನಾಯಕಿಯ ಚಿಕ್ಕಪ್ಪನಾಗಿ ಶ್ರೀಧರ ಅವರು, ಚಿಕ್ಕಮ್ಮನಾಗಿ ರೂಪಾ ಅವರು ಹಾಗೂ ಇವರ ಮಗಳಾಗಿ ಬೇಬಿ ಧನ್ವಿ ಅವರು ಕಾಣಿಸಿಕೊಳ್ತಿದ್ದಾರೆ. ಇದೇ ಜನವರಿ 27ರಿಂದ ರಾತ್ರಿ 9:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿರುವ ವಧು ಧಾರಾವಾಹಿಗೆ ಟೆಲಿವುಡ್ ಕನ್ನಡ ವತಿಯಿಂದ ಆಲ್ ದ ಬೆಸ್ಟ್. ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟೆಲಿವುಡ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.